ಮನೆಯೊಳಗೆ ಮಾತ್ರ ಸೀಮಿತವಾಗಿರೋ ಗಣೇಶ ಹಬ್ಬವನ್ನ ಸಾರ್ವಜನಿಕವಾಗಿ ಆಚರಿಸಲು ಕಾರಣ ಸ್ವತಂತ್ರ ಹೋರಾಟ ಅಂತ ಎಷ್ಟು ಜನಕ್ಕೆ ಗೊತ್ತು? ತಿಳ್ಕೊಬೇಕಾ? ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ಕಾರ. ಹರೇ ರಾಮ್. ವಿಷಯಕ್ಕೆ ಬಂದರೆ, ಗಣೇಶ ಚತುರ್ಥಿ ಮೊದಲು ಯಾವಾಗ ಪ್ರಾರಂಭವಾಯಿತು ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ಆದರೆ ಶಿವಾಜಿ ಮಹಾರಾಜ ಕಾಲದಿಂದಲೇ ಪುಣೆಯಲ್ಲಿ ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು. ಬ್ರಿಟಿಷರ ಕಾಲದಲ್ಲಿ ಇದು ಮನೆಯೊಳಗಿನ ಹಬ್ಬವಾಗ್ಬಿಟ್ಟಿತ್ತು. ಆದರೆ 1892ರಲ್ಲಿ ಬಹುಸಾಹೇಬ್ ಲಕ್ಷ್ಮಣ್ ಚಾವಲೆ ಅವರು ಪುಣೆಯಲ್ಲಿ ಮೊದಲ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಮಾಡ್ತಾರೆ. ಬಾಲಗಂಗಾಧರ್ ತಿಲಕ್ ಅವರು ಈ ಹಬ್ಬವನ್ನು ಜನಚಳವಳಿಯಾಗಿ ರೂಪಿಸಿದರು. ಅವರು ಗಣೇಶನು ಎಲ್ಲರಿಗೂ ಒಗ್ಗಟ್ಟಿನ ದೇವರು ಅಂತ ನಂಬಿ ಬ್ರಿಟಿಷರ ಸಭೆ ನಿಷೇಧ ಕಾನೂನಿಗೆ ಪ್ರತಿಯಾಗಿ ಈ ಹಬ್ಬವನ್ನೇ ದೊಡ್ಡ ಸಾರ್ವಜನಿಕ ಉತ್ಸವವನ್ನಾಗಿ ಮಾಡಿದರು. ನಾಟಕ, ಸಂಗೀತ, ಕವಿತೆ, ನೃತ್ಯ ಇವೆಲ್ಲದರ ಮೂಲಕ ಗಣೇಶೋತ್ಸವ ಸ್ವಾತಂತ್ರ್ಯ ಹೋರಾಟಕ್ಕೂ ಒಂದು ವೇದಿಕೆ ಆಯಿತು. ಹೀಗೆ ಗಣೇಶ ಚತುರ್ಥಿ ಕೇವಲ ಹಬ್ಬವಲ್ಲ, ಜನರ ಒಗ್ಗಟ್ಟಿನ ಚಳುವಳಿ ಕೂಡ ಆಗಿತ್ತು.